ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬ್ರೇಕ್ಫಾಸ್ಟ್ ಮಾಡಿದ್ರಲ್ಲ, ಈ ವಿಚಾರದ ಸಂಬಂಧ ಕಾಂಗ್ರೆಸ್ನ ಉಚ್ಚಾಟಿತ ಶಾಸಕ ಕೆಎನ್ ರಾಜಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರದ ಸಂಬಂಧ ಕಾಂಗ್ರೆಸ್ನ ಉಚ್ಚಾಟಿತ ಶಾಸಕ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೀಗತನದಂತೆ ಆಗಿದೆ. ಮೊದಲು ಒಂದು ಕಡೆ ಹೆಣ್ಣು ನೋಡೋದಕ್ಕೆ ಬರ್ತಾರೆ, ಅದಾದ್ಮೇಲೆ ಹೆಣ್ಣಿನ ಕಡೆಯವರು ಗಂಡು ನೋಡೋದಕ್ಕಂತ ಬರ್ತಾರೆ ಅಂತ ರಾಜಣ್ಣ ಕಾಲೆಳೆದಿದ್ದಾರೆ. ಸಿಎಂ ಹಾಗೆ ಡಿಸಿಎಂ ಅವರ ಕಾಲೆಳೆಯುವ ಕೆಲಸ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಈ ರೀತಿ ಆಗಬಿಟ್ಟಿದೆ. ಇನ್ನು ಏನಿದೆಯೋ ಅದೇ ಮುಂದುವರ್ಕೊಂಡು ಹೋಗುತ್ತೆ, ಯಾವುದು ಕೂಡ ರಿವರ್ಸ್ ಆಗೋದಿಲ್ಲ ಅಂತ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ನ ವಿಚಾರ, ಹಳ್ಳಿಗಳಲ್ಲಿ ಶಾಂತಿ ಆಗಬೇಕು ಅಂದ್ರೆ ಬಲಿ ಕೊಡ್ತಾರೆ, ಕುರಿಗಳು ಕೋಳಿಗಳು ಅಲ್ಲಿ ಬಲಿ ಕೊಡ್ತಾರೆ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರ ಮನೆಯಲ್ಲೂ ಕೂಡ ಆಗಿದೆ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನಿಂದ ಉಚ್ಚಾಟಿತರಾದಂತಹ ಶಾಸಕರು ವರಿಷ್ಠರ ವಿರುದ್ಧವಾಗಿಯೇ ಹೇಳಿಕೆಯನ್ನ ಕೊಟ್ಟು ಉಚ್ಚಾಟಿತರಾದವರು ಆಗಾಗ ಬಿಜೆಪಿಯ ನಾಯಕರ ಜೊತೆಗಳ ಕೂಡ ಕಾಣಿಸ್ಕೊಳ್ತಾ ಇರ್ತಾರೆ. ಈಗ ಬ್ರೇಕ್ಫಾಸ್ಟ್ ಆಗಿದೆಯಲ್ಲ ರಾಜ್ಯದಲ್ಲಿ, ಆ ವಿಚಾರಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಅನ್ನೋದು ಬೀಗತನದಂತೆ, ಅಂದ್ರೆ ಹೆಣ್ಣಿನ ಕಡೆಯವರು ಗಂಡಿನ ಮನೆಗೆ ಹೋದಂತೆ ಅಥವಾ ಗಂಡಿನ ಮನೆ ಕಡೆಯವರು ಹೆಣ್ಣಿನ ಮನೆ ಕಡೆಗೆ ಗಂಡು ನೋಡಕ್ಕೆ ಬಂದ ರೀತಿಯಲ್ಲಿ, ಅಂದ್ರೆ ಎಲ್ಲೋ ಸಂಬಂಧವನ್ನ ಮತ್ತೊಮ್ಮೆ ಬೆಸೆಯುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇನಿದೆಯೋ ಅವ್ರ ಮಧ್ಯದಲ್ಲಿ ಅದು ಮುಂದುವರ್ಕೊಂಡು ಹೋಗುತ್ತೆ, ಯಾವುದು ಕೂಡ ರಿವರ್ಸ್ ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಮತ್ತೆ ನನ್ನನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಅನ್ನುವಂಥ ಸಂದೇಶವನ್ನೇನಾದರೂ ಕೊಟ್ರ, ಇದು ಪ್ರಶ್ನೆ. ಸದ್ಯ ಹಳ್ಳಿಗಳಲ್ಲಿ ಶಾಂತಿ ಮಾಡಬೇಕು ಅಂತ ಹೇಳಿದ್ರೆ ಕುರಿ ಕೋಳಿನ ಬಲಿ ಕೊಡ್ತಾರಲ್ಲ, ಅದೇ ರೀತಿ ಈಗ ನಾಟಿ ಕೋಳಿ ಕರಿ ಮಾಡಿದ್ರು, ಜೊತೆಗೆ ಇಡ್ಲಿಯನ್ನ ಬ್ರೇಕ್ಫಾಸ್ಟ್ ಆಗಿ ಕೊಟ್ಟಿದ್ರಲ್ಲ, ಆ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಬೆಂಗಳೂರಿನಲ್ಲಿ ನಾಟಿ ಕೋಳಿ ಸಿಗೋದಿಲ್ಲ ಅಂತ, ಹಳ್ಳಿಯಿಂದ ತರಿಸಿದ್ದಾರೆ ಅಂತ. ಸೊ ಹಾಗಾಗಿ ಮಾರ್ಮಿಕವಾದ ನುಡಿಯನ್ನ ಕೆಎನ್ ರಾಜಣ್ಣ ಅವರು ಹೇಳಿರೋದು.